ಇವತ್ತು ನಮ್ಮೆದುರಿಗೆ ಸಾವಿರಾರು ಉದಾಹರಣೆಗಳಿದ್ದಾವೆ ಅತ್ಯುತ್ತಮ ಮಾತುಗಾರಿಕೆಗೆ. ಬಟ್ ಮಾತುಗಾರಿಕೆ ಬರ್ತಿಲ್ಲ, ಒದ್ದಾಡ್ತಾರೆ ಮಾತಾಡೋದಕ್ಕೆ. ಯಾವುದೋ ಒಂದು ಸನ್ನಿವೇಶಕ್ಕೆ ಒಂದು ಶಬ್ದ ಹೊರಗೆ ತರೋದಕ್ಕೆ ಒದ್ದಾಡ್ತಾರೆ. ಯಾಕೆ ಹಿಂಗ್ಯಾಕಾಯಿತು? ಇದು ಪ್ರಾಬ್ಲಮ್ ಆಫ್ ಪ್ಲೆಂಟಿನಾ ಅಂತ? ಪ್ರಾಬ್ಲಮ್ ಆಫ್ ಪ್ಲೆಂಟಿ ಅಲ್ಲ ಇದು. ಕನ್ನಡದಲ್ಲಿ ಒಂದು ಗಾದೆ ಇದೆ ನೋಡಿ, ಹಳ್ಳಿಯವ್ರಿಗೆ ಅರ್ಥ ಆಗುತ್ತೆ. ಅದು ಒಂದು ಗಾದೆ ಕಟ್ಟಿದ್ದಾರೆ, ಬಳಸ್ತಾ ಇದ್ರೆ ನಂಟು, ಬೆಳಗ್ತಾ ಇದ್ರೆ ಕಂಚು. ಬಳಸ್ತಾ ಇದ್ರೆ ನಂಟು, ಬೆಳಗ್ತಾ ಇದ್ರೆ ಕಂಚು. ಭಾಷೆನಷ್ಟೇ, ನೀವು ಬಳಸ್ತಾ 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 ಅದನ್ನು ಬೆಳಗಿಸ್ಬೇಕು. ಎಸ್. ಆದರೆ ಬಳಸೋದು ಅಂದರೆ ಒಂದು ಎಚ್ಚರ ಇರಬೇಕು. ಏನಂದರೆ, ಒಂದು ಸಲ ಬಳಸಿದ ಹಾಗೆ ಮತ್ತೆ ಮತ್ತೆ ಬಳಸಿದ್ರೆ ಅದು ಸವಕಲಾಗುತ್ತೆ. ಎಸ್. ಕ್ಲೀಶೆ ಅಂತಾರೆ ಇಂಗ್ಲೀಷ್, ಅದು ಸವಕಲಾಗುತ್ತೆ. ಭಾಷೆ ಈಗ ಸತ್ಯವಾಗ್ಲೂ ಹೇಳ್ತೀನಿ ಅಂತಾನಲ್ಲ, ಅವನು ಮೊದಲನೇ ಸಲ ಹೇಳಿದವ್ರು ಮಾತ್ರ ಸತ್ಯ ಹೇಳಿರ್ತಾನೆ, ಇನ್ನು ಉಳಿದವರೆಲ್ಲ ಸುಳ್ಳು ಹೇಳೋಕ್ಕೆ ಹೇಳೋದು ಅದನ್ನ. ಎಸ್. ಇನ್ನು ಅವನು ಸತ್ಯವಾಗ್ಲೂ ಹೇಳ್ತೀನಿ ಅನ್ನೋದು ನಮ್ಮ ತಾಯಣ್ಣ ಹೇಳ್ತೀನಿ, ಭೂಮಿತಾಯಣ್ಣ ಹೇಳ್ತೀನಿ, ನಮ್ಮ ಅಪ್ಪನ ಹೇಳ್ತೀನಿ, ಇಲ್ಲಿರೋರು ಎಲ್ಲರ ಮೇಲೆ ಹೇಳ್ತೀನಿ, ಅದು ಹಂಗಂದ ಅಂದರೆ ಇವ್ನು ಸುಳ್ಳು ಹೇಳೋಕ್ಕೆ ಇವೆಲ್ಲ ಹೇಳ್ತಾವೆ ಅಂತ. ಅಂದರೆ ಮೊದಲ ಸಲ ಹೇಳಿದವನಿಗೆ ಸತ್ಯವಾಗ್ಲೂ ಹೇಳ್ತೀನಿ ಅಂದವನಿಗೆ ಸತ್ಯವನ್ನೇ ಹೇಳಬೇಕು ಅನ್ನೋ ಹಠ ಇರುತ್ತೆ. ಆಮೇಲೆ ಹೇಳೋವನಿಗೆ ಅವ್ನು ಸೋಗಲಾಡಿ ತನಕ್ಕೊಂದು ಗುರಾಣಿ ಆಗುತ್ತೆ, ಸತ್ಯವಾಗ್ಲೂ ಹೇಳ್ತೀನಿ. ಭಾಷಣಗಳಲ್ಲೂ ಅಷ್ಟೇ, ಭಾಷಣದಲ್ಲಿ, ಬರವಣಿಗೆಯಲ್ಲಿ, ಯಾವುದೇ ಭಾಷೆ ಆಗಲಿ, ಸವಕಲು ಶಬ್ದಗಳನ್ನು ಬಿಟ್ಟು ಮಾತಾಡುವವನು ಮಾತ್ರ, ಈ ಕ್ಲೀಶೆಗಳಿಗೆ ನಾಚಿಕೊಳ್ಳೋನು ಮಾತ್ರ ಒಳ್ಳೆ ಮಾತುಗಾರ ಅಥವಾ ಒಳ್ಳೆ ಬರಹಗಾರ ಆಗ್ತಾನೆ. ಈಗ ನಾನೆಲ್ಲೋ ಓದ್ತಾ ಇದ್ದೆ, ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಅಂತಾನೆ ಅಲ್ವಾ? ಹೌದು. ಭಾಳ ಜನ ಹಂಗಂತಾರೆ, ಇಷ್ಟು ಹೇಳಿ ನನ್ನ ಮಾತನ್ನು ಇಲ್ಲಿಗೆ ಮುಗಿಸ್ತೀನಿ ಅಂತ. ನೀವು ಸ್ವಲ್ಪ ತರಲೆಯಾಗಿ ಯೋಚನೆ ಮಾಡಿ, ಇನ್ನೇನು ಮಾತಾಡಲ್ವಾ ಅಂತ. ಇವತ್ತು ಮುಗಿಸ್ಕೊಬಿಡ್ತಾನ ಮಾತು, ಇನ್ನು ಮಾತಾಡಲ್ವಾ ಅಂತ. ಅರೆ, ಹಂಗೆ ಯೋಚನೆ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಇವನು ಹಂಗೆ ಹೇಳ್ಬಾರ್ದು ಅಂತ ಅನ್ನಿಸ್ಬೇಕು ಯಾವಾಗಲಾದರೂ. ಹೌದು ಹೌದು. ಆಮೇಲೆ ಇದಿದೆಯಲ್ಲ, ಅಜಿತ್ ಅವರು ತುಂಬ ತುಂಬ ಕೆಲಸಗಳ ಮಧ್ಯೆ ಇರ್ತಾರೆ, ಆದರೂ ಕೂಡ ಅವ್ರಿಗೆ ಎಲ್ಲ ಕಾರ್ಯವನ್ನು ಬದಿಗೊತ್ತಿ ಇಲ್ಲಿಗೆ ಬಂದಿದ್ದಾರೆ ಅಂತ. ಎಷ್ಟೋ ಜನಕ್ಕೆ ಬದಿಗೊತ್ತಕ್ಕೇನು ಕಾರ್ಯವೇ ಇರಲ್ಲ, ಏನಂತ ತಲೆ ಹೋಗೋ ಕೆಲಸ ಇರಲ್ಲ. ಆದರೂ ಕ್ಲೀಶೆ ಹೇಳಬೇಕು.